ಮಧುಮೇಹದ ಮೊದಲ 10 ಲಕ್ಷಣಗಳು. ಡಯಾಬಿಟೀಸ್ ಅರ್ಲಿ ಸೈನ್ಸ್. ಮಧುಮೇಹ ಡಯಾಬಿಟೀಸ್ ಎನ್ನುವುದು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವು ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗುವ ಸ್ಥಿತಿ. ಆರಂಭದಲ್ಲೇ ಕೆಲವು ಎಚ್ಚರಿಕೆ ಲಕ್ಷಣಗಳು ಕಾಣಿಸಬಹುದು. ಅವನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಸಂಪರ್ಕಿಸಿ ರಕ್ತದಲ್ಲಿನ ಸಕ್ಕರೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಮುಖ್ಯ. 1. ಅತಿಯಾದ ದಾಹ. ಎಷ್ಟು ನೀರು ಕುಡಿದರೂ ಮತ್ತೆ ಮತ್ತೆ ದಾಹವಾಗುವುದು ಮಧುಮೇಹದ ಸಾಮಾನ್ಯ ಲಕ್ಷಣ. 2. ಪದೇ ಪದೇ ಮೂತ್ರ ವಿಸರ್ಜನೆ, ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಅನೇಕ ಬಾರಿ ಮೂತ್ರಕ್ಕೆ ಹೋಗಬೇಕಾಗುವುದು. 3. ಹೆಚ್ಚು ಹಸಿವು, ಆಹಾರ ಸೇವಿಸಿದರೂ ಮತ್ತೆ ಬೇಗನೆ ಹಸಿವಾಗುವುದು. 4. ಅತಿಯಾದ ಆಯಾಸ, ಸಾಕಷ್ಟು ವಿಶ್ರಾಂತಿ ಪಡೆದರೂ ದೇಹದಲ್ಲಿ ಶಕ್ತಿ ಇಲ್ಲದಂತೆ ಅನುಭವಿಸುವುದು. 5. ಕಾರಣವಿಲ್ಲದೆ ತೂಕ ಇಳಿಯುವುದು, ಆಹಾರ ಸರಿಯಾಗಿ ತಿಂದರೂ ದೇಹದ ತೂಕ ಕಡಿಮೆಯಾಗುವುದು. 6. ದೃಷ್ಟಿ ಮಸುಕಾಗುವುದು, ಕಣ್ಣುಗಳ ದೃಷ್ಟಿ ತಾತ್ಕಾಲಿಕವಾಗಿ ಮಸುಕಾಗುವುದು ಅಥವಾ ಸ್ಪಷ್ಟವಾಗಿ ಕಾಣದಿರುವುದು. 7. ಗಾಯಗಳು ನಿಧಾನವಾಗಿ ಗುಣವಾಗುವುದು, ಸಣ್ಣ ಗಾಯಗಳು ಗುಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದು. 8. ಪದೇ ಪದೇ ಸೋಂಕುಗಳು, ಚರ್ಮ, ಮೂತ್ರನಾಳ ಅಥವಾ ಬಾಯಿಯಲ್ಲಿ ಆಗಾಗ ಸೋಂಕು ಕಾಣಿಸಿಕೊಳ್ಳುವುದು. 9. ಕೈ ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ, ಕೈ ಅಥವಾ ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ, ಚುಚ್ಚಿದಂತ ಅನುಭವ ಅಥವಾ ಮರಗಟ್ಟುವಿಕೆ. 10. ಕುತ್ತಿಗೆ ಅಥವಾ ಕಂಕುಳಿನಲ್ಲಿ ಕಪ್ಪು ಕಲೆಗಳು, ಕುತ್ತಿಗೆ, ಕಂಕುಳಿನ ಭಾಗ ಅಥವಾ ಇತರ ಮಡಚುವ ಸ್ಥಳಗಳಲ್ಲಿ ಕಪ್ಪು ಬಣ್ಣದ ದಪ್ಪ ಚರ್ಮ ಕಾಣಿಸಿಕೊಳ್ಳುವುದು. ಇದು ಇನ್ಸುಲಿನ್ ಪ್ರತಿರೋಧದ ಲಕ್ಷಣವಾಗಿರಬಹುದು. ಮುಖ್ಯ ಮಾಹಿತಿ: ಈ ಲಕ್ಷಣಗಳಲ್ಲಿ ಒಂದು ಅಥವಾ ಹೆಚ್ಚು ನಿಮಗೆ ಕಂಡುಬಂದರೆ ಅದು ಮಧುಮೇಹವೇ ಎಂದು ತೀರ್ಮಾನಿಸಬೇಡಿ. ಆದರೆ ವಿಳಂಬ ಮಾಡದೆ ವೈದ್ಯರನ್ನು ಭೇಟಿ ಮಾಡಿ. ಫಾಸ್ಟಿಂಗ್ ಬ್ಲಡ್ ಶುಗರ್, PPBS ಪೋಸ್ಟ್ಪ್ರಾಂಡಿಯಲ್ ಬ್ಲಡ್ ಶುಗರ್ ಮತ್ತು HbA1c ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಮಧುಮೇಹವನ್ನು ತಡೆಯಲು ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡಿ. ಸಕ್ಕರೆ ಮತ್ತು ಸಂಸ್ಕರಿಸಿದ ಪ್ರೋಸೆಸ್ಡ್ ಆಹಾರವನ್ನು ಕಡಿಮೆ ಮಾಡಿ. ಹಣ್ಣು, ತರಕಾರಿ ಮತ್ತು ನಾರಿನಾಂಶ ಹೆಚ್ಚಿರುವ ಆಹಾರ ಸೇವಿಸಿ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ. ನಿಯಮಿತವಾಗಿ ರಕ್ತದಲ್ಲಿನ ಸಕ್ಕರೆಯ ಪರೀಕ್ಷೆ ಮಾಡಿಸಿಕೊಳ್ಳಿ. ಗಮನಿಸಿ, ಈ ಮಾಹಿತಿ ಆರೋಗ್ಯ ಜಾಗೃತಿಗಾಗಿ ಮಾತ್ರ. ರೋಗನಿರ್ಣಯ ಅಥವಾ ಚಿಕಿತ್ಸೆಗೆ ವೈದ್ಯರ ಸಲಹೆಯೇ ಅತ್ಯಂತ ಮುಖ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ಕಾಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ.